ಇವತ್ತಿನ ಕ್ಲಾಸಲ್ಲಿ ಇಂಗ್ಲೀಷಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ವಿಷಯ, ಪ್ರತಿಯೊಂದು ನಾವು ಮಾಡೋ ಪ್ರತಿಯೊಂದು ವಿಷಯನೂ ಬಹಳ ಮುಖ್ಯವಾಗಿ ಇರುತ್ತೆ. ಏಕೆಂದರೆ ಕನ್ನಡ ಥರ ಇಂಗ್ಲೀಷ್ ಇಲ್ಲದೆ ಇರೋದ್ರಿಂದ ಇಂಗ್ಲೀಷನ್ನು ಕಲಿಯುವ ಒಂದು ವಿಧಾನ ಇದೆಯಲ್ಲ, ಅದನ್ನು ನಾವು ವಿಶೇಷವಾಗಿ ಅದನ್ನು ಪರಿಗಣಿಸಬೇಕು. ಅದಲ್ಲದೆ ಕನ್ನಡ ಥರ ಇಲ್ಲ ಇಂಗ್ಲೀಷನ್ನು ನಾವು ಬೇರೆ ಥರನೇ ಕಲಿಬೇಕು ಅನ್ನೋದು ಮೈಂಡಲ್ಲಿ ಇರಲೇಬೇಕು. ಓಕೆ, ಈಸಿಯಾಗಿದೆ ಕನ್ನಡದಲ್ಲಿ ಹೆಂಗಿದೆ ಹಾಗೆ ಕಲ್ತ್ರಾಯ್ತಲ್ಲ, ಅಲ್ಲ, ಬಹಳಷ್ಟು ವಿಷಯಗಳಿದ್ದಾವೆ. ಎಲ್ಲ ವಿಷಯನೂ ನಾವು ತಿಳ್ಕೋಬೇಕು. ಸುಮ್ಮನೆ ಜಸ್ಟ್ ನಾವು ಫೋನಿಕ್ಸ್ ಬ್ಲೆಂಡಿಂಗ್ ಎಲ್ಲ ನಿಮಗೆ ಬೇಸಿಕ್ ಲೆವೆಲ್ಗೆ, ಫೋನಿಕ್ಸ್ ಮತ್ತೆ ಬ್ಲೆಂಡಿಂಗ್, ಈಗ ಆಬ್, ಆಕ್, ಆಡ್, ಬ್ಯಾಕ್, ಬಿ, ಬೀಕ್, ವಾಕ್, ಬ, ಇದೆಲ್ಲ ಬೇಸಿಕ್ ಲೆವೆಲ್ಗೆ ಹೋಗ್ತಾ ಹೋಗ್ತಾ ಹಂತವಾಗಿ ನಾವು ಮುಂದುವರಿತಾ ಇರಬೇಕಾದ್ರೆ ಬಹಳ ಹೊಸ ವಿಷಯಗಳು ನಾವು ಕಲಿಬೇಕಾಗುತ್ತೆ. ಅದರಲ್ಲಿ ಇದು ಒಂದು, ಅಂದ್ರೆ ಸ್ಪೆಲ್ಲಿಂಗ್ ಬೇರೆ ಬೇರೆ ಇರುತ್ತೆ, ಅಕ್ಷರಗಳು ಬೇರೆ ಬೇರೆ ಇರುತ್ತೆ, ಉಚ್ಚಾರಣೆ ಒಂದೇ ಇರುತ್ತೆ, ಅಥವಾ ಅಕ್ಷರಗಳು ಒಂದೇ ಇರುತ್ತೆ, ಉಚ್ಚಾರಣೆ ಬೇರೆ ಇರುತ್ತೆ. ಈ ತರ ಬಹಳ ವಿಷಯಗಳನ್ನ ನಾವು ಕಲಿಬೇಕಾಗುತ್ತೆ. ಓಕೆ, ಸೊ ಈಗ ನೋಡಿ, ಕನ್ನಡದಲ್ಲಿ ಶನ್ ಅನ್ನೋ ಒಂದು ಉಚ್ಚಾರಣೆ, ಫೊನೀಮ್ ಅಂತ ಹೇಳ್ಬೋದು. ಸೊ ಇದನ್ನ 11 ways ಟು ರೈಟ್ ದ ಸೌಂಡ್ ಶನ್. 11 ways, 11 ತರ ಶನ್ ನಾವು ಇಂಗ್ಲಿಷ್ ಅಲ್ಲಿ ಬರೀಬಹುದು. 11 ತರ ಅಂದ್ರೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ಪೆಲ್ಲಿಂಗ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸಾಂಪಲ್ ಒಂದೊಂದೇ ಪದ ನಾನು ತೋರಿಸ್ತೀನಿ, ಆಮೇಲೆ ಬೇರೆ ಪದಗಳು ನೋಡೋಣ. ನೇಷನ್, ನೇಷನ್. ಟೆನ್ಷನ್, ಟೆನ್ಷನ್. ಮಿಷನ್, ಮಿಷನ್. ಫ್ಯಾಷನ್, ಫ್ಯಾಷನ್. ಸಸ್ಪಿಷನ್, ಸಸ್ಪಿಷನ್. ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಿಷಿಯನ್. ಅಲ್ಸೇಷನ್, ಅಲ್ಸೇಷನ್. ಕಾಂಪ್ಲೆಕ್ಷನ್, ಕಾಂಪ್ಲೆಕ್ಷನ್. ಆಮೇಲೆ ಇಲ್ಲಿ TIEN ಮಾತ್ರ ತಗೊಳ್ಳಿ, ಈ ಟಿ ಬಿಟ್ಬಿಡಿ. ಇದು ಶನ್ನೆ, ಪೇಷಂಟ್, ಪೇಷಂಟ್. ಸೊ ಇಲ್ಲಿ ಟಿನ ನಾವು ಎಕ್ಸ್ಟ್ರಾ ಸೌಂಡ್ ಹೇಳ್ತಾ ಇದ್ದೀವಿ. ಕಾನ್ಷನ್ಸ್, ಇಲ್ಲಿ CON ತೆಗೆದ್ರೆ ಸೈನ್ಸ್ ಅಂತ ಓದಬೇಕಾಗುತ್ತೆ ಇದನ್ನ, ಸೈನ್ಸ್. CON ಹಾಕಿದ್ರೆ ಕಾನ್, ಸೈನ್ಸ್ ಅಲ್ಲ, ಕಾನ್ಷನ್ಸ್, ಕಾನ್ಷನ್ಸ್, ಕಾನ್ಷನ್ಸ್. ನಾನು ಅದು ಗೊತ್ತಾಗ್ಲಿ, ಶನ್ ಗೊತ್ತಾಗ್ಲಿ ಅಂತ ಲಾಸ್ಟಿಗೆ ಹಾಕಿದ್ದೀನಿ. SHUN, ಶನ್. ಇದು ಕಾಮನ್ ಶನ್, ಇದು ಜಾಸ್ತಿ ಯೂಸ್ ಆಗಲ್ಲ ಪದ, ಬಟ್ ಅಲ್ಲೋ ಇಲ್ಲೋ ಬರುತ್ತಿದ್ದು ಶನ್. ಓಕೆ, ಶನ್. ಸೊ ಈಗ ಇಲ್ಲಿ ನೀವು ನೋಡಿರೋ ಪ್ರಕಾರ ಏನ್ ಕಾಣಿಸ್ತಾ ಇದೆ ನಿಮಗೆ ನೋಡಿ, ಇಲ್ಲಿ ಎಲ್ಲಾದ್ರಲ್ಲೂ ಕನ್ನಡದಲ್ಲಿ ಶನ್ ಅನ್ನೋದು ವೆರಿ ಕಾಮನ್. ಶನ್, ಶನ್, ಒಂದೇ ತರ ಅಕ್ಷರ ಶನ್. ಯಾವುದು? ಶನ್, ಶನ್, ಶನ್. ಇಲ್ಲೂ ಅಷ್ಟೇ, ಶನ್, 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 ಶನ್. ಬಟ್ ಇಂಗ್ಲಿಷಲ್ಲಿ ನೋಡಿ, ಇಲ್ಲಿ ಶನ್ ಇದೆ, ಇಲ್ಲಿ TION ಇದೆ, ಇಲ್ಲಿ ಶನ್ ಇದೆ, ಇಲ್ಲಿ SION ಇದೆ, ಇಲ್ಲಿ ಶನ್ ಇದೆ, ಇಲ್ಲಿ SSION ಇದೆ, ಇಲ್ಲಿ ಶನ್ ಇದೆ, ಇಲ್ಲಿ SHION. ಓಕೆ, ಇಲ್ಲಿ ಶನ್ ಇದೆ, CION, ಇಲ್ಲಿ ಶನ್ ಇದೆ, ಇಲ್ಲಿ CIAN. ಓಕೆ, ಜಸ್ಟ್ ನಾನು ಒಂದೊಂದು ಪದ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ, ಇನ್ನು ಬೇರೆ ವರ್ಡ್ಸ್ ಅನ್ನ ಕೊಡ್ತೀನಿ, ಆಮೇಲೆ ತೋರಿಸ್ತೀನಿ. ಇಲ್ಲಿ TIAN, ಅಲ್ಲಿ ಶನ್. ಸೊ ಇಲ್ಲಿ XION, ಇಲ್ಲಿ ಶನ್, ಸೇಮ್. ಇಲ್ಲಿ TIEN, ಇಲ್ಲಿ ಶನ್. ಇಲ್ಲಿ CIEN, CE ನಿಮಗೆ ಸ ಅಂತ ಶನ್. ಇಲ್ಲಿ SHUN, ಶನ್. ಓಕೆ, ಸೊ ಇದರ ಅರ್ಥ ಏನು? ಇಂಗ್ಲಿಷಲ್ಲಿ ಒಂದೇ ತರ ಅಕ್ಷರಗಳು, ಒಂದು ಅಕ್ಷರದ ಕಾಂಬಿನೇಷನ್ ಇದೆ, ಅದು ಎಲ್ಲಾ ಕಡೆ ಒಂದೇ ತರ ಉಚ್ಚಾರಣೆ ಆಗಬೇಕು ಅಂತಿಲ್ಲ, ಅಥವಾ ಸೌಂಡ್ ಏನಿದೆ ಅದು ಒಂದೇ ತರ. ಕನ್ನಡದಲ್ಲಿ ನಮಗೆ ಯಾವುದಾದ್ರೂ ಒಂದು ಕಾಂಬಿನೇಷನ್ ಕನ್ನಡದಲ್ಲಿ ಅದು ನಮಗೆ ಬಂತು ಅಂದ್ರೆ ಎಲ್ಲಾ ಕಡೆ ಅದೇ ಸೌಂಡ್ ಮಾಡುತ್ತೆ, ಬಟ್ ಇಂಗ್ಲಿಷಲ್ಲಿ ಹಾಗಿಲ್ಲ. ಸೊ ಅದನ್ನೇ ನಾವು ತಿಳ್ಕೊಬೇಕಾಗಿರೋದು. ಓಕೆ, ಈಗ ಇಲ್ಲಿ ನೋಡಿ, ಇದರ ಅರ್ಥ ಏನು ನಾನು ಅವಾಗಲೇ ಹೇಳಿದ್ನಲ್ಲ. ಸೊ ನೀವು ಶನ್ ಅನ್ನು ಹಾಕೊಳ್ಳಿ, TIAN ಶನ್, ಈ ಕಡೆ TION. ಓಕೆ, TION, TIAN, SION, XION, SSION, TIEN, SHION, CIEN, CION,
SHEN, CIAN. ಸೊ ಇವೆಲ್ಲದಕ್ಕೂ ಶಬ್ದ ಉಚ್ಚಾರಣೆ ಏನು? ಶನ್. ಈಗ ನೀವು ಕೇಳ್ತೀರಾ ಇದಾಗಲ್ವಾ ಸರ್ ಅಂತ ಕೇಳ್ತೀರಾ ಅಲ್ವಾ? ಇದು ಯಾಕೆ ಆಗಲ್ಲ? ಓಕೆ, ನೀವು ಅದನ್ನ ಬರೆದ್ರು ಆಯ್ತು, ಇದನ್ನ ಬರೆದ್ರು ಆಯ್ತು. ಕನ್ನಡ ಪ್ರಿಂಟಿಂಗ್ ಅಲ್ಲಿ ಯಾವುದು? ಈಗ ರೋಷನ್ ಅಂತ ಹೆಸರು ನಾನು ಹೇಳಿದ್ರೆ ರೋಷನ್, ಯಾವ ಶಾ ಬರೀತೀರಾ? ಈ ಶಾ ಬರೀತೀರಾ, ಈ ಶಾ ಬರೀತೀರಾ? ಅಥವಾ ಪರಮೇಶ್ ಅಂತ ಹೇಳ್ತೀವಿ, ರಮೇಶ್, ಸುರೇಶ್ ಅಂತ ಹೇಳಿ ಯಾವ ಶಾ ಬರೀತೀರಾ? ಈ ಶಾ ಬರೀತೀರಾ, ಈ ಶಾ ಬರೀತೀರಾ? ಸೊ ಯಾವ್ದಾದ್ರು ಆಯ್ತು. ಸೊ ಇಂಗ್ಲಿಷ್ ಅಲ್ಲಿ ಕಾಮನ್ ಆಗಿ ಶನ ಒತ್ತೋದಿಲ್ಲ, ಶ್ ಅಂತ ಹೇಳಲ್ಲ. ನಾವಿದು ಈ ಶ ಬರೋದಿಲ್ಲಿ ವಿಷ, ಷಟ್ಪದಿ, ವಿಶೇಷ, ವಿಶೇಷ ಅಲ್ವಾ? ಸೊ ಇದನ್ನ ಪ್ರೊನೌನ್ಸ್ ಮಾಡೋದು ನಿಮಗೆ ಅನ್ಸುತ್ತೆ ಇದು ಹೆಂಗ್ ಉಚ್ಚಾರಣೆ ಮಾಡ್ತೀರಾ? ವಿಶೇಷ. ಸೊ ನಿಮಗೆ ಅನ್ಸುತ್ತೆ ಇವೆರಡು ಒಂದೇ ತರ ಉಚ್ಚಾರಣೆ ಮಾಡ್ತೀವಿ ಅಂತ? ಇಲ್ಲ, ಆಡು ಭಾಷೆಯಲ್ಲಿ ನಾವು ಒಂದೇ ತರ ಉಚ್ಚಾರಣೆ ವಿಶೇಷ ಅಂತ ಹೇಳ್ತೀವಿ. ಬಟ್ ಅದ್ರ ಸರಿಯಾದ ಉಚ್ಚಾರಣೆ ಈ ಶನ ನಾವು ಹೇಳ್ಬೇಕಾದ್ರೆ ಶೇ, ನಾಲಿಗೆ ಹಲ್ಲು ಕೆಳಗೆ ನಾಲಿಗೆ ಇರುತ್ತೆ, ಶೇ. ಈ ಶ ಉಚ್ಚಾರಣೆ ಮಾಡ್ಬೇಕಾದ್ರೆ ನಾಲಿಗೆ ರೋಲ್ ಆಗುತ್ತೆ ಒಳಗೆ, ಶ ಈ ತರ ಬರುತ್ತೆ. ಬಟ್ ಅದನ್ನ ಜಾಸ್ತಿ ಯಾರು ಆ ತರ ಹೇಳೋದಿಲ್ಲ. ಬಟ್ ಸರಿಯಾಗಿ ಉಚ್ಚಾರಣೆ ಅದೇ ತರ ಮಾಡ್ಬೇಕು. ಓಕೆ, ಸೊ ಇದನ್ನ ಬಳಸಿ, ಶನ್ ಅಂತಾನೆ ಬಳಸಿ, ನೋ ಪ್ರಾಬ್ಲಮ್. ಸುಮ್ಮನೆ ಜಸ್ಟ್ ಓಕೆ, ಅರ್ಥ ಆಯ್ತಲ್ಲ? ಈಗ ಇದರಲ್ಲಿ ಬರುವಂತಹ ಪದಗಳು ಯಾವ್ಯಾವ ಪದಗಳು ಬರುತ್ತೆ ಅಂತ ನೋಡಿ. ಓಕೆ, ಸೊ ಈಗ ಬೇಸಿಕ್ಲಿ ನಾನು ಹೇಳಿದ್ನಲ್ಲ 11 ತರ, 1 2 3 4 5 6 7 8 9 10 11 12 ಅಲ್ಲ ಸಾರಿ 11 ಇದಿಲ್ಲೇ ಇರೋದಲ್ವಾ? ಓಕೆ, ಸೊ 11 ಬೇಸ್. ಈಗ ಪದಗಳು ಯಾವ್ದ್ಯಾವ್ದು? ಪದಗಳು ಕಾಮನ್ ಆಗಿ ನಾನು ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. TION ಅಂತ ಬರೋದು ಬಹಳ ಇದಾವೆ. ಯಾವುದು? TION, ಶನ್ ಅಂತ ಬರೋ ಪದಗಳು ಸುಮಾರು ಇದಾವೆ. ಲಕ್ಷಗಟ್ಟಲೆ ಪದ ಇದಾವೆ. ಲಕ್ಷಗಟ್ಟಲೆ ಏನೋ ಸಾವಿರ ಗಟ್ಟಲೆ ಅಂತ ಹೇಳ್ಬೋದು. ಓಕೆ, ಹಾಗೆ ಫಸ್ಟ್ ಕಡಿಮೆ ಇರೋದು ನೋಡೋಣ. ಇವು SHION ಇದೆಯಲ್ವಾ? SHION ಇದು ಎರಡೇ ಇರೋದು. ಓಕೆ, ಅದು ಎರಡೇ ಬರೋದು, ಎರಡೇ ಯೂಸ್ ಆಗೋದು. ಬೇರೆ ಯಾವುದು ಬರಲ್ವಾ ಅಂತ ಮತ್ತೆ ಕೇಳಬೇಡಿ. ಎರಡೇ ಇರೋದು, ಬೇರೆ ಯಾವುದು ಬರಲ್ಲ. CION ಇದು ಎರಡೇ ಇರೋದು, ಅದು ಬೇರೆ ಯಾವುದು ಬರಲ್ಲ. ಬಂದಿರೋದು ಇಂಗ್ಲೀಷಲ್ಲಿ ಸ್ವಲ್ಪ ತುಂಬಾ ಹೈ ಸ್ಟ್ಯಾಂಡರ್ಡ್, ಈ ಕವಿತೆ ಕವನ ಇದರಲ್ಲೆಲ್ಲ ಬರುತ್ತೆ. ಹಳೆ ಕನ್ನಡದಲ್ಲಿ, ಹಳೆ ಇಂಗ್ಲೀಷಲ್ಲಿ ಬರುತ್ತೆ ಅಷ್ಟೇ. ಸದ್ಯದಲ್ಲಿ ಪ್ರಸ್ತುತ ಪ್ರಚಲಿತದಲ್ಲಿರುವಂಥದ್ದು ಇವೆರಡು ಅಷ್ಟೇನೆ. ಓಕೆ, ಎರಡೆರಡು ಪದಗಳೆಲ್ಲ ಬರುತ್ತೆ. ಇನ್ನು XION ಇವೆರಡೇ ಪದ ಬರೋದು. ಓಕೆ, ಎರಡೇ ಪದ. XION ಎರಡೇ ಪದ. ಆಮೇಲೆ ಇದು ಒಂದಷ್ಟು ಪದಗಳಿದ್ದಾವೆ, ಇದು ಒಂದಷ್ಟು ಪದಗಳಿದ್ದಾವೆ. ಓಕೆ, ಒಂದಷ್ಟು, ಜಾಸ್ತಿ ಇಲ್ಲ. TIAN ಇದೆಯಲ್ವಾ? ಇದು 4 ಪದ ಬರೋದು. ಇದು 4. ಆಮೇಲೆ ಇದು TIEN ಇದು 3 ಪದ. ಓಕೆ, ಬಟ್ CIEN ಏನಿದೆ, ಅದು ಜಾಸ್ತಿ ಬರುತ್ತೆ. ಇಲ್ಲೇ ಹೇಳ್ಬೋದಲ್ವಾ? ಓಕೆ, 2 2 4 ಅಲ್ವಾ? 4. ಇದು 2, ಇದು 3. ಇದು ಒಂದೇ ಬರುತ್ತೆ. SHUN ಅಂತ ಒಂದೇ ಬರೋದು. ಇದು ಜಾಸ್ತಿ ಬರುತ್ತೆ. ಓಕೆ, ಸೊ ಇದು ತುಂಬಾ ಇದೆ, ಇದು ಒಂದಷ್ಟಿದೆ, ಇದು ಒಂದಷ್ಟಿದೆ. ಇದು ಬಹಳ ಕಡಿಮೆನೇ. ಇದು SSION ಬರೋದು ಬಹಳ ಕಡಿಮೆ. ಅದೆಲ್ಲ ನಾನು ವರ್ಡ್ಸ್ ನಿಮಗೆ ಕೊಡ್ತೀನಿ ಲಾಸ್ಟಿಗೆ. ಆಮೇಲೆ ಇಲ್ಲಿ ಒಂದು ಸಮಸ್ಯೆ ಇದೆ. ಇಲ್ಲಿ ಆಕ್ಚುಲಿ ಎರಡೇ ಬರೋದು. ಇದಿದೆಯಲ್ಲ, ಇದು ನೋಡೋಕೆ ಒಂದೇ ತರ ಇದೆ, ಬಟ್ ಇದನ್ನ ನಾವು ಸೆಂಟಿಯೆಂಟ್ ಅಂತ ಹೇಳ್ತೀವಿ. ಸೆಂಟಿಯೆಂಟ್. ಈಗ ನೋಡಿ ವಿಚಿತ್ರ ಅಂದ್ರೆ ಪೇಷಂಟ್, ಕೋಷಂಟ್, ಇದೇನಾಗಬೇಕು? ಸೆನ್ಷಂಟ್ ಆಗ್ಬೇಕಲ್ವಾ? ಶಂಟ್ ಆಗ್ಬೇಕು ನಮ್ಮ ಪ್ರಕಾರ. ನೋಡಿ ಇಲ್ಲಿ ಪೇಷಂಟ್, ಕೋಷಂಟ್, ಸೆಂಟಿಯೆಂಟ್. ಅಕ್ಷರ ಒಂದೇ ಇದೆ, ಆದ್ರೆ ಇದನ್ನ ಮಾತ್ರ ನಾವು, ಈ ಪದ ಮಾತ್ರ ಬೇರೆ ತರ ಉಚ್ಚಾರಣೆ ಮಾಡ್ತೀವಿ. ಸೆಂಟಿಯೆಂಟ್ ಅಂತ ಉಚ್ಚಾರಣೆ ಮಾಡ್ತೀವಿ. ಮತ್ತೆ ಅದೇ ಪ್ರಶ್ನೆ ಕೇಳ್ಬೇಡಿ, ಸರ್ ಹೆಂಗ್ ಗೊತ್ತಾಗುತ್ತೆ? ಈಗ ಹೇಳಿದ್ನಲ್ಲ, ಇದೊಂದೇ ಪದ ಹಾಗೆ ಬರೋದು. ಓಕೆ, ಈಗ ನೇಷನ್, ಸ್ಟೇಷನ್, ಮೋಷನ್. ಸೊ ಇದೆಲ್ಲ ಇನ್ನೂ ಸ್ವಲ್ಪ ಡೀಪ್ ಆಗಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಇದನ್ನ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಈಗ ನಾಮಪದ, ಸಾಮಾನ್ಯವಾಗಿ ನಾಮಪದಗಳು ಅಂತ ಬರುವಂಥದ್ದು TION ಅಲ್ಲೇ ಇರುತ್ತೆ. ಅಥವಾ ATE ಅಲ್ಲಿ ಕೊನೆಯಾಗುವಂತಹ ಕ್ರಿಯಾಪದ TION ನಾಮಪದ, ಹಿಂಗೆಲ್ಲ ಹೇಳಬೇಕಾಗುತ್ತೆ ಇಂಗ್ಲೀಷಲ್ಲಿ. ಸೊ ಅದು ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕಾಗುತ್ತೆ. ಬಟ್ ಅದು ತಲೆ ಕೆಡಿಸ್ಕೋಬೇಡಿ. ನೀವು ಯಾವ್ದು ಕಡಿಮೆ ಇದೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ಸೊ ಇದು ಫಿಸಿಷಿಯನ್, ಮ್ಯೂಸಿಷಿಯನ್, ಎಲೆಕ್ಟ್ರಿಷಿಯನ್, ಬ್ಯೂಟಿಷಿಯನ್ ಇದೆಲ್ಲ ಜಾಬ್. ಇದು ಫಿಸಿಷಿಯನ್ ಅಂದ್ರೆ ಡಾಕ್ಟರ್, ಮ್ಯೂಸಿಷಿಯನ್ ಅಂದ್ರೆ ಸಂಗೀತಗಾರ, ಎಲೆಕ್ಟ್ರಿಷಿಯನ್ ಅಂದ್ರೆ ಎಲೆಕ್ಟ್ರಿಕಲ್ ಕೆಲಸ ಮಾಡೋರು, ಬ್ಯೂಟಿಷಿಯನ್ ಅಂದ್ರೆ
ಬ್ಯೂಟಿ ಪಾರ್ಲರ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಬ್ಯೂಟಿಷಿಯನ್. ಸೊ ಇವೆಲ್ಲ ಕೆಲಸಗಳಲ್ಲಿ ಷನ್ ಅಂತ ಬಂದ್ರೆ ಅದನ್ನ TION ಅಂತ ಬರೆಯಂಗಿಲ್ಲ, ನಾವು CIAN ಅಂತ ಬರಿತೀವಿ. ಆಮೇಲೆ ಇದು ಡಾಲ್ಮೇಷನ್ ಅನ್ನೋದು ಒಂದು ನಾಯಿ. 4-5 ಪದನ ಪ್ರಾಕ್ಟೀಸ್ ಮಾಡ್ಕೊಂಡ್ರಾಯ್ತು. ಇದರಲ್ಲಿ 2 ಇರೋದು. ಆಮೇಲೆ ಇದು ಷನ್, ಇದು ಮಧ್ಯದಲ್ಲಿ ಬರುತ್ತೆ ನಿಮಗೆ, ಡೆಫಿಷಿಯನ್ಸಿ. ಸೊ ಇಲ್ಲಿ TION ಬರೆಯಂಗಿಲ್ಲ, ಮಧ್ಯದಲ್ಲಿ ಅಂತ ಬಂತಂದ್ರೆ ಷನ್ ಅಂತ ಮಧ್ಯದಲ್ಲಿ ಬಂದ್ರೆ ಡೆಫಿಷಿಯನ್ಸಿ, ಈ ತರ ಬಂದ್ರೆ CI. ಸೊ ಯೂಶುವಲಿ ನಿಮಗೆ CY ಅಥವಾ CE ಅಲ್ಲಿ ಕೊನೆ ಆಗೋದು ಮಾತ್ರ CIEN ಷನ್ ಅಂತ ಬರುತ್ತೆ. ಓಕೆ, TION ಬಂದು ನಿಮಗೆ ಈ CE ಬರಲ್ಲ. ಸೊ ಇದೊಂದು ಕ್ಲೂ, ಇದೊಂದು ಪ್ಯಾಟರ್ನ್. TION CE ಷನ್ಸ್ ಆಗಲ್ಲ. ಇಲ್ಲಿ ನಿಮಗೆ ಕೊನೆಯಲ್ಲಿ ಅಂತ ಸೌಂಡ್ ಇದ್ರೆ, ಇಲ್ಲಿ ಷನ್ ಇದ್ರೆ ನಿಮಗೆ ಇಲ್ಲಿ CIEN ನೇ ಬರಬೇಕು. CIEN CE ಷನ್ಸ್. ಇಲ್ಲಿ TI ಬೇರೆ ಯಾವುದು ಪ್ಯಾಟರ್ನ್ ಬರಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ಯಾಷನ್ ಇದು ಹೇಗೆ ಗೊತ್ತಾಗುತ್ತೆ ಅನ್ನೋದು ಅದು ಬೇರೆ ಪಾಠ. ಅದು ಷನ್, ಅದು ಆ ವರ್ಡ್ಸ್ ನಮಗೆ ಷನ್ ಅಂತ ಬಂದಾಗ ಕೆಲವು ಸಲ SION ಬರುತ್ತೆ, ಷನ್ ಅಂತ ಬಂದಾಗಲೂ SION ಬರುತ್ತೆ. ಒಂದಷ್ಟು ವರ್ಡ್ಸ್ ಅಷ್ಟೇ ಅದಿರೋದು, ಜಾಸ್ತಿ ಇಲ್ಲ. ಅದು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಅದಕ್ಕೆ ಸಪ್ರೇಟ್ ಸ್ಪೆಲ್ಲಿಂಗ್ ರೂಲ್ಸ್ ಇದೆ, ಅವಾಗಲೇ ಅದರಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆ, ಅರ್ಥ ಆಯ್ತಲ್ಲ ಎಲ್ರಿಗೂ? ಈಗ ಮತ್ತೊಂದು ಪ್ರಶ್ನೆ ಕೇಳ್ತೀರಾ, ಸರ್ ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು ಅಲ್ವಾ? ಬಹಳ ಜನರಿಗೆ ಒಂದು ಸಮಸ್ಯೆ, ಹೇಗೆ ನೆನ್ಪಿಟ್ಕೊಳ್ಳೋದು? ವಿಡಿಯೋ ಆಫ್ ಆಯ್ತಾ? ಓಕೆ, ಸೊ ಯಾವುದಾದ್ರೂ ಜಾಬ್ ಇದ್ರೆ ಅಲ್ಲಿ ಷನ್ ಬಂದ್ರೆ, ಈಗ ಬ್ಯೂಟಿಷಿಯನ್ ಜಾಬ್ ಅಲ್ವಾ? ಸೊ ಜಾಬ್ ಬಂದಾಗ ಜಾಬ್ CIAN, ಆ ಥರ ನೀವು ಒಂದು ನಿಮಾನಿಕ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಜಾಬ್ CIAN, ಜಾಬ್ CIAN, ಜಾಬ್ CIAN ಷನ್, ಆ ಥರ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಎಲೆಕ್ಟ್ರಿಷಿಯನ್. ಸೊ ಎಲೆಕ್ಟ್ರಿಷಿಯನ್ ಅಂದ್ರೆ ಜಾಬ್ CIAN ಬರಬೇಕು, TION ಬರಿಬಾರ್ದು. ಇವೆಲ್ಲ ಕೆಲವುದು ನಮ್ಮ ಬುದ್ಧಿವಂತಿಕೆ ಅಷ್ಟೇ. ಓಕೆ, ಆಮೇಲೆ ಬುದ್ಧಿವಂತಿಕೆ ಸರ್ ನಮಗೆ ಅಷ್ಟು ಬುದ್ಧಿ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಪ್ರಾಕ್ಟೀಸ್ ಮಾಡಿ, ಒಂದು ಪದನ ಪದೇ ಪದೇ ಓದಿ ಬರೆಯೋದ್ರಿಂದ ಅದು ನೆನಪಲ್ಲಿ ಇರುತ್ತೆ ಅನ್ನೋದಕ್ಕಿಂತ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆನಪಲ್ಲಿ ತಾನಾಗೆ ಬರಬೇಕು, ತಾನಾಗೆ ಬರೆಯೋದ್ರಿಂದ. ಕನ್ನಡ ಎಲ್ಲ ನೀವು ಎಲ್ಲರೂ ಏನು, ಈಗ ನಾನು ಯಾವುದೇ ಒತ್ತಕ್ಷರ ಕೊಟ್ಟರು ಕನ್ನಡದಲ್ಲಿ ಎಲ್ಲರೂ ಹೇಗೆ ಓದ್ತೀರಾ ಅದನ್ನ, ಅದು ಸರ್ ನಮಗೆ ಓದಿ ಅಭ್ಯಾಸ ಇದೆ, ಚಿಕ್ಕ ವಯಸ್ಸಿಂದ ಓದಿದೀವಿ, ಅದನ್ನೇ ಈಗಲೂ ಮಾಡಬೇಕಾಗಿರೋದು. ಶಾರ್ಟ್ಕಟ್ ಏನೂ ಇಲ್ಲ. ಶಾರ್ಟ್ಕಟ್ ಅಂದ್ರೆ ಈಗ ನಾನು ಹೇಳಿದ್ನಲ್ಲ, ಶಾರ್ಟ್ಕಟ್ಸ್ ಇದು ಯಾವುದು, ಕಡಿಮೆ ಇರುವಂತಹ ಪದಗಳನ್ನ ನೆನ್ಪಿಟ್ಕೊಳ್ಳೋದು, ಆಮೇಲೆ ಜಾಬಿಗೆ ಬರುವಂಥದ್ದನ್ನ ನೆನ್ಪಿಟ್ಕೊಳ್ಳೋದು, ಇವೆಲ್ಲ ಶಾರ್ಟ್ಕಟ್ಸ್. ಇದು ನಿಮ್ಮ ಬುದ್ಧಿವಂತಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇದು 5 ಪದಗಳಿದೆ. 5 ಪದಗಳು ಯಾವ್ದು? TIAN 5, CION 2, SHION 2 ಪದಗಳು, TIEN 2 ಪದಗಳು, ಆಮೇಲೆ ಇನ್ನೊಂದು ಯಾವುದು CIEN, ಕೊನೆಯಲ್ಲಿ CE ಅಥವಾ CY ಬಂದ್ರೆ. ಓಕೆ, ಸೊ ಆಮೇಲೆ ಟೆನ್ಷನ್, ಇದು ಒಂದಷ್ಟು ಪದಗಳಿದಾವೆ. ಅದನ್ನ ಪದಗಳನ್ನ ಓದ್ತಾ ನಿಮಗೆ ಗೊತ್ತಾಗುತ್ತೆ. ನೀವು ನಾನು ಹೇಳಿದ್ನಲ್ಲ, ಓದ್ತಾ ಏನಾಗುತ್ತೆ, ಓದ್ತಾ ಬರಿತಾ